ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪಾಲಿಕೆ ಪಯಣದಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಬ್ಯಾಟರಾಯನಪುರದಲ್ಲಿ ಒಟ್ಟು 14 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. 2 ತಿಂಗಳಿನಲ್ಲಿ ಚುನಾವಣೆ ನಡೆಸೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಅರಿಯೋದಕ್ಕೆ ನ್ಯೂಸ್ 18 ಕನ್ನಡ ಮುಂದಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮ ಪಾಲಿಕೆ ಪಯಣ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯಲಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 14 ವಾರ್ಡ್ಗಳು ಬರುತ್ತೆ. ವಾರ್ಡ್ ವಿಂಗಡಣೆ ಬಳಿಕ ವಾರ್ಡ್ಗಳ ಸಂಖ್ಯೆ ಗಣನೀಯವಾಗಿ ಈ ಒಂದು ಕ್ಷೇತ್ರದಲ್ಲಿ ಏರಿಕೆಯಾಗಿದೆ. ಒಟ್ಟು 14 ವಾರ್ಡ್ಗಳಿದ್ದಾವೆ. ಮುಖ್ಯವಾಗಿ ಸಿಂಗಾಪುರ, ಕುವೆಂಪು ನಗರ, ವಿದ್ಯಾರಣ್ಯಪುರ, ದೊಡ್ಡಬೊಮ್ಮಸಂದ್ರ, ತಿಂಡ್ಲು, ಕೊಡಿಗೆಹಳ್ಳಿ, ರಾಜೀವ್ ಗಾಂಧಿ ನಗರ, ಬ್ಯಾಟರಾಯನಪುರ, ಅಮೃತಹಳ್ಳಿ, ಜಕ್ಕೂರು, ಕೆಂಪಾಪುರ, ತಣಿಸಂದ್ರ, ಸಂಪಿಗೆಹಳ್ಳಿ ಮತ್ತು ಕೋಗಿಲು. ಈ 14 ವಾರ್ಡ್ಗಳಲ್ಲಿರುವಂಥ ಜನರ ಅಭಿಪ್ರಾಯ ಏನು, ಕಾರ್ಪೊರೇಷನ್ ಚುನಾವಣೆ ನಡಿಬೇಕಾ ನಡಿಬೇಡವಾ, ಇವರಿಗೆ ಇರುವಂಥ ಸಮಸ್ಯೆಗಳೇನು ಅನ್ನೋದನ್ನು ಇವತ್ತಿನ ಪಾಲಿಕೆ ಪಯಣದಲ್ಲಿ ನಾವು ನೋಡ್ತಾ ಹೋಗೋಣ. ಇವತ್ತಿನ ಪಾಲಿಕೆ ಪಯಣದಲ್ಲಿ ನಾವು ಕೊಡಿಗೆಹಳ್ಳಿ ವಾರ್ಡ್ನಲ್ಲಿದ್ದೀವಿ. ಈ ವಾರ್ಡ್ನಲ್ಲಿರುವಂಥ ಜನರ ಅಭಿಪ್ರಾಯ ಏನು, ಬೆಳಗ್ಗೆ ಜನರು ಪಾರ್ಕ್ನಲ್ಲಿ ವಾಕ್ ಮಾಡ್ತಾ ಇದ್ದಾರೆ, ತರಕಾರಿ ಕೊಂಡ್ಕೊಳ್ಳೋದಕ್ಕೆ ಮಾರುಕಟ್ಟೆಗೆ ಬರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲರೂ ಕೂಡ ಮಾತಾಡಿಸಿ ಕಾರ್ಪೊರೇಷನ್ ಇಲೆಕ್ಷನ್ ಬಗ್ಗೆ, ಕಾರ್ಪೊರೇಟರ್ಗಳ ಬಗ್ಗೆ ಅವ್ರಿಗಿರುವಂಥ ಒಪಿನಿಯನ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಖಂಡಿತ ಬೇಕು ಸರ್. ಯಾಕೆ ಮುಖ್ಯ ಅನ್ನಿಸ್ತಾರೆ ಕಾರ್ಪೊರೇಟರ್ಗಳು? ಅಲ್ಲ, ಯಾಕೆಂದರೆ MLA ಇರ್ತಾರೆ ಸರ್. MLAನ ರೀಚ್ ಮಾಡೋದು ಭಾಳ ಕಷ್ಟ. ಸೊ ಹಾಗಾಗಿ MLAನ ರೀಚ್ ಮಾಡೋದು ಭಾಳ ಕಷ್ಟ ಆದಾಗ ನಾವು ಲೋಕಲ್ ಕೌನ್ಸಿಲರ್ ಇದ್ದರೆ ಅಪ್ರೋಚ್ ಮಾಡಿ ಅವ್ರನ್ನ ನಮ್ಮ ಸಮಸ್ಯೆ, ದಿನನಿತ್ಯ ಸಮಸ್ಯೆನ ಅವ್ರಿಗೆ ಹೇಳ್ಕೊಬೋದಲ್ಲ. ಸೊ ಆವಾಗ ಬೇಗ ಕೆಲಸಗಳಾಗತ್ತೆ ಅನ್ನೋ ಒಂದು ಉದ್ದೇಶ. ಎಲ್ಲ ಕಡೆ ರಸ್ತೆಗಳಲ್ಲಿ ಕಸ ಬಿದ್ದಿರುತ್ತೆ, ಏನೋ ಚಿಕ್ಕ ಪ್ರಾಬ್ಲಮ್ಸ್ ಇರುತ್ತೆ, ಬಡವರಿಗೆ ತುಂಬ ಕಷ್ಟ ಇರುತ್ತೆ. ಯಾವಾಗಲೂ ಮಿನಿಸ್ಟ್ರ್ ಹತ್ರ ಹೋಗಿ ಹೇಳ್ಕೊಳಕ್ಕಾಗಲ್ಲ, ಅವರು ಬ್ಯುಸಿ ಇರ್ತಾರೆ, ರಾಜ್ಯ ಅಂತ ಎಲ್ಲ ಓಡಾಡ್ತಾ ಇರ್ತಾರೆ ಅವರು. ಅದರಿಂದ ಕೌನ್ಸಿಲರ್ ಇದ್ದರೆ ಜನಗಳಿಗೆ ಸ್ವಲ್ಪ ಬಡವರಿಗೆ ತುಂಬ ಅನುಕೂಲವಾಗುತ್ತೆ. ಕಂಪಲ್ಸರಿ ಬೇಕು ಸರ್. ಯಾಕಂದರೆ ಮಿನಿಸ್ಟ್ರ್ ಆಗಲಿ ಅಥವಾ MLAಗಳಾಗಲಿ ಅವರು ತುಂಬ ಹತ್ತಿರವಾಗಿ ಹೋಗಿ ಸಿಗೋವಂಥ ತುಂಬ ರೇರು. ಈ ಕೌನ್ಸಿಲರ್ಗಳಾದರೆ ಮನೆ ಹತ್ರ ಹೋಗಿ ಬೇಕಾದಾಗ ನಮ್ಮ ಕೈ ಸಿಗ್ತಾರೆ, ನಮ್ಮ ಪ್ರಾಬ್ಲಮ್ಸ್ ಹೇಳ್ಕೊಬೋದು, ಹೇಳ್ಕೊಂಡು ನಾವು ಸಾಲ್ವ್ ಮಾಡ್ಕೊಬೋದು. ಈಸಿ ಆಗುತ್ತೆ. ಅದರಿಂದ ಕಾರ್ಪೊರೇಷನ್ ಎಲೆಕ್ಷನ್ ಆಗಲೇಬೇಕು, ಕೌನ್ಸಿಲರ್ ನಮ್ಗೆ ಬೇಕೇ ಬೇಕು. ಕಾರ್ಪೊರೇಷನ್ ಎಲೆಕ್ಷನ್ ಇದ್ದರೆ ಒಳ್ಳೆಯದು. ಯಾಕೆ ಅಂತಂದರೆ ಆಯಾ ಇಂಡಿವಿಜುವಲ್ನ ನೋಡ್ಕೊಂಡು, ಏರಿಯಾ ನೋಡ್ಕೊಂಡು ಡೆವಲಪ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ವೆದರ್ ಇಟ್ ಈಸ್ ಕ್ಲೀನಿಂಗ್ ಪರ್ಪಸ್ ಆರ್ ಇಟ್ ಈಸ್ ಮೇಂಟೈನಿಂಗ್ ಆಫ್ ರೋಡ್ಸ್ ಆ್ಯಂಡ್ ಸ್ಟ್ರೀಟ್ಸ್ ಆ್ಯಂಡ್ ಲೈಟ್ಸ್ ಆ್ಯಂಡ್ ಆಲ್, ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ದಿ. ಹೆಂಗೆ ಅಂದರೆ 10 ಜನ 20 ಕಡೆ ನೋಡ್ಕೊಳ್ಳೋ ಬದಲು 5 ಜನ 2 ಕಡೆ ನೋಡ್ಕೊಂಡು ತುಂಬ ಈಸಿ ಆಗುತ್ತೆ. ಸೊ ಇಟ್ ಇಸ್ ವೆರಿ ಈಸಿ ಟು ಮೇಂಟೈನ್ ದ ಕನ್ಸರ್ನ್ಡ್ ಏರಿಯಾ. ಇಟ್ ಇಸ್ ರಿಕ್ವೈರ್ಡ್. ಮಾಡಿದ್ರೆ ಒಳ್ಳೆಯದು, ಎಲ್ಲ ಅನುಕೂಲ ಆಗುತ್ತೆ, ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಚೆನ್ನಾಗೇ ಇದಿರುತ್ತೆ. ಹಂಗಾಗಿ ಸೊಸೈಟಿ ಎಲ್ಲ ನೋಡ್ಕೊಬೇಕಾಗುತ್ತಲ್ಲ, ಅದಕ್ಕೆ ಚೆನ್ನಾಗಿ ಇಂಪ್ರೂವ್ಮೆಂಟ್ಸು, ಡೆವಲಪ್ಮೆಂಟ್ ಎಲ್ಲ ಮಾಡಿ. MLAಗಳು ಅಧಿಕಾರಿಗಳಿದ್ರೆ ಇದು ಯಾವುದು ಆಗಲ್ಲ ಅಂತ ಆಗುತ್ತೆ, ಆದರೆ ಸ್ಲೋ ಆಗುತ್ತೆ. ಕಾರ್ಪೊರೇಟರ್ಗಳು ಮಾಡಲಿ, ಎಲ್ಲ ಬರೀ MLAಗಳೇ ತಿನ್ಕೊಂಡಿರೋದು ಬೇಡ ಅಂತ ಡೈರೆಕ್ಟ್ ಇಟ್ಟು. ಹೌದು ಸರ್. ಅಲ್ಲ, ಇವ್ರು ಕಾರ್ಪೊರೇಟರ್ಗಳು ಮಾಡಿದ್ರೆ MLA ಅವರಿಗೆ ಚಾನ್ಸಸ್ ಇರಲ್ಲ. ಅದರಿಂದ ಎರಡೂ ಪಾರ್ಟಿಯವರು, ಇವರಲ್ಲ BJP ಅವ್ರು ಆಗ್ಬೋದು, ಯಾರೇ ಆಗಲಿ, ಎಲ್ರಿಗೂ ಅವ್ರ ಚಾನ್ಸ್ ಸಿಕ್ಕಲ್ಲ ಅಂತಷ್ಟೇ, ಬೇರೆ ಇನ್ನೇನು. ಅಂದರೆ ಈ ಕಾರ್ಪೊರೇಷನ್ ಎಲೆಕ್ಷನ್ ಮಾಡೋದಕ್ಕೆ ಎಲ್ಲ ಪಾರ್ಟಿಯಲ್ಲಿರೋ MLAಗಳಿಗೆ, ಬೆಂಗಳೂರು MLAಗಳಿಗೆ ಮನಸ್ಸಿಲ್ಲ. MLAಗೆ ಮನಸ್ಸಿಲ್ಲ. ಹೌದು, ಯಾವುದೇ ಪಾರ್ಟಿ ಇರ್ಬೋದು, ಯಾವುದೇ ಪಾರ್ಟಿ, ಎರಡೂ ಪಾರ್ಟಿಗಳಿಗೆ.
ಕೊಡ್ಗೆಹಳ್ಳಿಯಿಂದ ಇದೀಗ ನಾನು ಬ್ಯಾಟರಾಯನಪುರ ವಾರ್ಡ್ಗೆ ಬಂದಿದ್ದೀನಿ. ಭಾಳ ದೊಡ್ಡದಾಗಿರುವಂಥ ವಾರ್ಡ್ ಇದು. ಸೊ ಇಲ್ಲಿ ಯಾವ ಥರದ ಅಭಿಪ್ರಾಯವನ್ನು ಜನ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ಆಗಸ್ಟ್ 31 ಒಳಗಡೆ ಮಾಡಬೇಕು ಅಂತ. ಜನರ ಕಷ್ಟಗಳನ್ನ ಕೇಳೋರು ಯಾರು? ಈಗ ನಿಮ್ಮ ವಾರ್ಡ್ನಲ್ಲಿ, ನಿಮ್ಮ ಏರಿಯಾದಲ್ಲಿ ಕೆಲಸ ಕಾರ್ಯಗಳು ಹೆಂಗೆ ನಡೀತಾ ಇದೆ? ಕೆಲಸ ಕಾರ್ಯಗಳು ನಡೀತಿದೆ. ಒಳ್ಳೆ MLA ಇದ್ದಾರೆ ಇಲ್ಲಿ, ಹಾಗಾಗಿ ಕೆಲಸ ಕಾರ್ಯಗಳು ನಡೀತಿದೆ. ಡೆವಲಪ್ಮೆಂಟೇ ಸರ್. ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇರ್ತಾವಲ್ಲ, ಸೊ ಅದೆಲ್ಲ ಶಾರ್ಟ್ ಔಟ್ ಮಾಡಿ ಸೊಲ್ಯೂಷನ್ ಇಮಿಡಿಯೇಟಾಗಿ ಬರಬೇಕು ಅಂದರೆ ಸ್ವಲ್ಪ ಇದು ಕಾರ್ಪೊರೇಟರ್ ಬೇಕೇ ಬೇಕು. ಬ್ಯಾಟರಾಯನಪುರ ವಾರ್ಡ್ನಲ್ಲಿ ಕಾರ್ಪೊರೇಟರ್ಗಳಿಲ್ಲ ಅಂದರೆ ಕೆಲಸ ನಡೆಯಲ್ಲ ಸರಿಯಾಗಿ, ಕಷ್ಟ ಸರ್. ಹಳ್ಳಿ ಕಡೆ ಹೋದರೆ ಪಂಚಾಯತಿ ಎಲೆಕ್ಷನ್ ಏನಕ್ಕೆ ಮಾಡ್ತಾರೆ ಅಂದರೆ MLA ಅಲ್ಲಿ ಬಂದ್ರೂ MLAನೇ ಎಲ್ಲ ನೋಡ್ಕೊಳಕ್ಕಾಗಲ್ಲ. ಇಲ್ಲೂ ನಮ್ಗೆ ಒಳ್ಳೆ MLA ಇದ್ರೂ ಅವರೇ ಎಲ್ಲ ಕಡೆ ನೋಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಕಾರ್ಪೊರೇಟ್ ಅಂತ ಮಾಡಿರೋದೇ ಅದೇ ಕಾರಣಕ್ಕೆ. ಅವರು ಹೋಗಿ ಮನೆ ಮನೆ ಸಮಸ್ಯೆ, ಆಮೇಲೆ ಅಲ್ಲಿರೋ ಲಕ್ಷಾಂತರ ಜನದ್ದು ಒಬ್ಬರೇ ಕೇಳೋಕ್ಕಾಗಲ್ಲ. ಅದಕ್ಕೆ ಕಾರ್ಪೊರೇಟ್ ಎಲೆಕ್ಷನ್ ಜಲ್ದಿ ಆದರೆ ಅಭಿವೃದ್ಧಿ ಇನ್ನೂ ಸ್ವಲ್ಪ ಫಾಸ್ಟ್ ಆಗುತ್ತೆ ಸರ್. ಇರಬೇಕು, ಯಾಕಂದರೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಅವ್ರ ಹತ್ರ ಹೇಳ್ಕೊಬೋದು. ಎಲ್ಲನೂ ಹೋಗ್ಬಿಟ್ಟು ಮಿನಿಸ್ಟ್ರ್ ಹತ್ರ ಆಗಲಿ MLA ಹತ್ರ ಎಲ್ಲ ಇಲ್ಲಿ ನೋಡ್ಕೊಳಕ್ಕೆ ಹೇಳೋಕ್ಕಾಗಲ್ಲ. ಕಾರ್ಪೊರೇಟರ್ ಇದ್ದರೆ ನಿಭಾಯಿಸೋಕ್ಕೂ ಕಷ್ಟ ಸರ್. ಎಲ್ಲ ಎಷ್ಟೊತ್ತ ನೋಡೋಕ್ಕಾಗುತ್ತೆ. ಅದರಿಂದ ಕಾರ್ಪೊರೇಟರ್ ಇದ್ದರೆ MLAಗಳಿಗೆ ಮನಸ್ಸಿಲ್ಲ ಅಂತ ಅನ್ಸುತ್ತೆ ಎಲೆಕ್ಷನ್ ಮಾಡೋದಕ್ಕೆ. ಅದೇನಿಲ್ಲ, ಅವ್ರಿಗೆ ಮನ್ಸಿದ್ದಿದ್ರೆ ಯಾವಾಗೋ ಮಾಡ್ಬೋದಾಗಿತ್ತು ಸರ್. ಇಷ್ಟೆಲ್ಲ ಸಮಸ್ಯೆಗಳು ಕಾಣ್ತಾನೆ ಇರಲ್ಲ ಸರ್. ಇಲ್ಲಿ ಮಾಡಬೇಕು ಸರ್, ಯಾಕಂದರೆ ಅವರು ದುಡ್ದಿರಲ್ಲ ಪಾಪ. ಇವರೊಬ್ಬರೇ ಮಜಾ ಮಾಡ್ಕೊಂಡು ಒಬ್ಬರೇ ಇದ್ಬಿಟ್ರೆ ಹೆಂಗೆ ಸರ್? ಸ್ಥಳೀಕರಿಗೂ ಎಲ್ಲನೂ ಇದ್ದರೆ ಎಲ್ಲ ಕಷ್ಟ ಸುಖನೂ ನೋಡ್ತಾರೆ, ಹೇಳ್ಕೊಂಬೋದು, ಹತ್ತಿರವಾಗಿರ್ತಾರೆ. ಏನೋ ಒಂದು ಇಲ್ಲಿ ರೋಡ್ ಬ್ಲಾಕ್ ಇದೆ, ಮೋರಿ ಬ್ಲಾಕ್ ಆಗಿದೆ ಅಂತಿದ ತಕ್ಷಣ ನಾವು MLAನ ಕೇಳೋಕ್ಕೂ ಆಗೋದಿಲ್ಲ. MLA ಅವರು, ನಾವು MLAನ ಯಾರನ್ನ ಆಯ್ಕೆ ಮಾಡ್ತೀವಿ ಅವ್ರ ಅಂಡ್ರಲ್ಲಿ ಏನೇನು ಕೆಲಸ ಬರುತ್ತೆ ಅಂತ ಫಸ್ಟ್ ಎಲ್ಲರೂ ತಿಳ್ಕೊಬೇಕು. ತಿಳ್ಕೊಂಡಾಗ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಏನು ಕಾರ್ಪೊರೇಟರ್ಗೆ ಬೇಕೇ ಬೇಕು. ಇವಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಅಂತಲೇ ಒಂದು ಕಾರ್ಪೊರೇಟರ್ ಇರ್ತಾನೆ, ಅವ್ರು ಇದನ್ನೆಲ್ಲ ನೀಟಾಗಿ ನೋಡಿಕೊಂಡ್ರೆ MLA ಅವರು ಇವಾಗ ಡೆವಲಪ್ಮೆಂಟ್ ಅಂತ ಸರ್. ಇವಾಗ ಸಾಕರ್ ನಗರ, ನೀವು ಸಾಕರ್ ನಗರದಲ್ಲಿ ನಿಂತಿದ್ದೀರಾ. ಸಾಕರ್ ನಗರದಲ್ಲಿ ಏನು ಸರ್ ಡೆವಲಪ್ಮೆಂಟ್ ಮಾಡ್ತೀರಾ? ಏರ್ಪೋರ್ಟ್ ರೋಡ್ ಬಂದಿದೆ, ಅಲ್ಲೆಲ್ಲ ಕಾರ್ಪೊರೇಟ್ ಕಂಪ್ನೀಸ್ ಬಂದಿದೆ, ದೇವಸ್ಥಾನ ಇದೆ, ಚೆನ್ನಾಗಿದೆ ಎಲ್ಲನೂ. ಇಲ್ಲಿ ಏನು ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ? ಕಾರ್ಪೊರೇಟರ್ ಕೈಯಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕಲ್ಲ, ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಮೇಂಟೆನೆನ್ಸ್ ಮಾಡೋದಕ್ಕೆ ಒಬ್ಬ ಲೀಡ್ರ್ ಬೇಕು. ಆ ಲೀಡ್ರ್ ಜಲ್ದಿ ಬೇಕು. ಎಷ್ಟು ವರ್ಷ ಆಯಿತು, ಎಷ್ಟು ದಿನ ಅಂತ ಕಾಯ್ಬೇಕು ನಾವು? ಈಗ ನಾವು ಜಕ್ಕೂರು ವಾರ್ಡ್ನಲ್ಲಿದ್ದೀವಿ. ಹಾಗಿದ್ರೆ ಜಕ್ಕೂರು ವಾರ್ಡ್ ನಿವಾಸಿಗಳ ಮನದಾಳ ಏನು? ಇವರಿಗೆ ಎಲೆಕ್ಷನ್ ನಡಿಬೇಕೋ ಬೇಡವೋ, ಇಲ್ಲಿರುವಂಥ ಸಮಸ್ಯೆಗಳೇನು ಅನ್ನೋದನ್ನು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. BBMP ಎಲೆಕ್ಷನ್ನು ಮಾಡಬೇಕು, ಆದರೆ ಇಷ್ಟು ವರ್ಷಗಳಿಂದ 3 ವರ್ಷದಿಂದ 5 ವರ್ಷದಿಂದ ಮಾಡಿಲ್ಲ. 12 ವರ್ಷದಿಂದ BBMP ಎಲೆಕ್ಷನ್ ಮಾಡಿಲ್ಲ. ಇವಾಗ ಜುಡಿಷಿಯಲ್ ಬೇರೆ ಚೇಂಜ್ ಮಾಡವ್ರೆ, ಆದರೆ ಕೂಡ ನೇಮಕ ಮಾಡ್ತಾವ್ರೆ, ಹೇಳ್ತಾನೆ ಅವರೇ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಬರೋ ತಿಂಗಳು ಮಾಡ್ತೀವಿ, ಆಚೆ ತಿಂಗಳು ಮಾಡ್ತೀವಿ ಅಂತ ಹೇಳ್ತಾನೆ ಅವರೇ. ಮಾಡ್ತಾ MLA ಎಲೆಕ್ಷನ್ ಬಂದ್ಬಿಡ್ತದೆ ಅಂತ ನಾವು MLA ಎಲೆಕ್ಷನ್ ಬಂದ್ಬಿಡ್ತದೆ. 2 ಆಮೇಲೆ ಇದು ಅದು MP 3 ಆಗೋದು ಸಮಸ್ಯೆ ಬಂದ್ಬಿಡ್ತದೇನೋ ಅಂತ ನಮ್ಮ ಒಂದು ಅನಿಸಿಕೆ. ಯಾಕೆ ಮುಖ್ಯ ಅನ್ಸುತ್ತೆ ಕಾರ್ಪೊರೇಟರ್ ಅಂದರೆ ಅವರೆಲ್ಲ ಬೇಕು. ಯಾಕಂದರೆ ಒಂದು ಏರಿಯಲ್ಲಿ ಅವ್ರ ಕೆಲಸ ಎಲ್ಲ ಮಾಡಬೇಕಾಗತ್ತಲ್ಲ, ಅದಕ್ಕೆ ಅವ್ರು ಬೇಕಾಗತ್ತೆ. ಇವಾಗ MLAಗಳು ಎಲ್ಲೋ ಇರ್ತಾರೆ, ಅವ್ರು ಹಿಡಿಯೋಕ್ಕಾಗಲ್ಲ. ನಾವು ಕೌನ್ಸ್ಲರ್ ಅಂದರೆ ಏರಿಯಲ್ಲಿ ಇರ್ತಾರೆ, ಅವ್ರಿಗೆ ಹೋಗಿ ನಾವು ಏನಾನ ನಮ್ಮದು ಸಮಸ್ಯೆ ಇದ್ದರೆ ಅವ್ರಿಗೆ ನಾವು ಹೋಗಿ ಕಾಂಟ್ಯಾಕ್ಟ್ ಹೇಳ್ಬೋದು. BBMP ಎಲೆಕ್ಷನ್ ಖಂಡಿತವಾಗಿ ನಡೀಬೇಕು. ಯಾಕೆ ಮುಖ್ಯ ಅಂದರೆ ಕಳೆದ 10 ವರ್ಷಗಳಾಗೋಯ್ತು. 12 ವರ್ಷ 10 ವರ್ಷ ಅವಧಿನೇ ಮುಗಿದು 11 ವರ್ಷಕ್ಕೆ ಹೋಗಿದೆ. ಈ ಅಧಿಕಾರಿಗಳು ಮತ್ತು MLAಗಳ ಲೆವೆಲಲ್ಲಿ ಜನರಿಗೆ ಕೆಲಸ ಆಗಲ್ಲ. ಒಬ್ಬ ಕಾರ್ಪೊರೇಟ್ರು ಏರಿಯಾವಾರ್ ಇದ್ದರೆ ಜನರ ನೀರಿನ ಸಮಸ್ಯೆ ಇರ್ಬೋದು, ರೋಡಿನ ಸಮಸ್ಯೆ ಇರ್ಬೋದು, ವಿದ್ಯುತ್ ದೀಪದ ಲೈಟಿನ ಸಮಸ್ಯೆ ಇರ್ಬೋದು. ಇವತ್ತು ಈ ಖಾತಾ ಕಿರ್ದಿ ಅನ್ನೋ ವಿಚಾರದಲ್ಲಿ ಸರ್ಕಾರ ಹೇಳುತ್ತೆ ಇದೇ ಕಂಪ್ಯೂಟರ್ ಲೆವೆಲಲ್ಲಿ ತೊಗೊಂಡ್ಬಿಡ್ಬೋದು, ಡಿಜಿಟಲೀಕರಣ ಮಾಡಿಬಿಟ್ಟಿದ್ದೀವಿ, ನೀವು ಕಂಪ್ಯೂಟ್ರಲ್ಲೇ ತೊಗೊಂಡ್ಬಿಡ್ಬೋದು, ಜೆರಾಕ್ಸ್ ಅಂಗಡಿಲಿ ತೊಗೋಬೋದು ಅನ್ನೋ ಮಟ್ಟಕ್ಕೆ ಹೇಳ್ತಾರೆ ಅವರು. ಆದರೆ ಎಲ್ಲೇ ಅವ್ರ ಖಾಸಗಿ ಕೊಟ್ಟರು ಕೂಡ ಸುತ್ತಿ ಬಳಸಿ BBMP ಬಾಗಿಲಿಗೆ ಬರಬೇಕು. ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್ ಅದು ಯಾಕಂದರೆ ಇಲ್ಲಿ ಮೋರಿ ಚರಂಡಿ ಎಲ್ಲ ಏನಾದರೂ ಕೆಟ್ಟೋಗಿದ್ರೆ ನಾವು ಹೋಗಿ ಅವ್ರನ್ನ ಕ್ವಶನ್ ಮಾಡ್ಬೋದು ನಾವು ಅವ್ರಿಗೆ, ಸರ್ ಈ ಥರ ಆಗಿದೆ ಪ್ರಾಬ್ಲಮ್ ಅಂತ. ಆದ್ದರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸಣ್ಣ ಪುಟ್ಟ ಏನಾದರೂ ಪ್ರಾಬ್ಲಮ್ಸ್ ಆದ್ರೂ ನಾವು ಅದನ್ನು ಫೇಸ್ ಮಾಡ್ಬೋದು ಅವ್ರ ಹತ್ರ ಹೋಗ್ಬಿಟ್ಟು. ಆಗಬೇಕು ಸರ್, ಯಾಕಂದರೆ ಫ್ರಾಡ್ ಎಲ್ಲ ನಡೆಯೋದಿಲ್ಲ. ಮತ್ತು ಇವಾಗ ಹೊರದೇಶದಿಂದ ಬಂದು ಎಲ್ಲ ಕಳ್ತನಗಳು ಎಲ್ಲ ಜಾಸ್ತಿ ಆಗ್ತಾಯಿದೆ. ಅದಕ್ಕೆಲ್ಲ ಸ್ವಲ್ಪ
ಸೆಕ್ಯೂರಿಟಿ ಎಲ್ಲ ಬೇಕಾಗುತ್ತೆ. ಮತ್ತು ಈ ರೋಡೆಲ್ಲ ಡೈಲಿ ಕ್ಲೀನಿಂಗ್ ಎಲ್ಲ ಬೇಕಾಗುತ್ತೆ. ಇಲ್ಲ ನೋಡಿ, ಮಳೆ ಬಂದರೆ ಆ ಕಡೆ ಈ ಕಡೆ ಎಲ್ಲ ಕಸ ಎಲ್ಲ ತುಂಬ ಬೆಂಗಳೂರು ತುಂಬ ಅಧ್ವಾನ ಆಗ್ತಾಯಿದೆ. ಅದೆಲ್ಲ ನಿವಾರಣೆ ಆಗಬೇಕಂದ್ರೆ ಎಲೆಕ್ಷನ್ ಆಗಬೇಕು ಸರ್. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು? ಹೌದು, ನಮಗೆ ನಮ್ಮ ಊರಲ್ಲಿ ಮೋರಿ ರೋಡು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಲೈಟ್ ಇರಲಿಲ್ಲ, ಲೈಟ್ ಮಾಡಿಕೊಟ್ಟಿದ್ದಾರೆ. ಕಾವೇರಿ ವಾಟರ್ ಇರಲಿಲ್ಲ, ಕಾವೇರಿ ವಾಟರ್ ಕೊಟ್ಟಿದ್ದಾರೆ. ನಮಗೆ ಪ್ರತಿಯೊಂದು ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. MLA ಅಧಿಕಾರಿಗಳಿಂದ ಎಷ್ಟು ಬೇಕು ಕೆಲಸ ಎಲ್ಲ ಆಗಲ್ವಾ? ಆಗುತ್ತೆ. ಬಟ್ ಕಾರ್ಪೊರೇಷನ್ ಇದ್ರೆ ಅದು ಒಳ್ಳೆಯದು ಅಂತ. ಎಲೆಕ್ಷನ್ ಬೇಕು ಸರ್. ಯಾಕೆ ಮುಖ್ಯ ಅನ್ನಿಸ್ತಾರೆ ಕಾರ್ಪೊರೇಟರ್ಗಳು ನಿಮಗೆ? ಸರ್, ಕಾರ್ಪೊರೇಟರ್ಗಳು ಇದ್ದರೆ ಏನಾಗುತ್ತೆ ಅಂತಂದರೆ ನಮಗೆ ಯಾರು ಈಸಿಲಿ ಅಕ್ಸೆಸಿಬಲ್ ಇರ್ತಾರೆ. ನಮಗೆ ಎನಿ ಟೈಮ್ ನಮ್ದು ಏನೇ ಸಮಸ್ಯೆ ಇತ್ತು ಅಂತಂದರೆ ನಾವು ಅವ್ರಿಗೆ ಹೋಗಿ ಮಾತಾಡಿಸ್ಬೋದು. ಇವರು MLA MP ಗಳನ್ನ ನಾವು ಪ್ರತಿ ಟೈಮು ಇದು ಮಾಡೋಕ್ಕಾಗಲ್ಲ. ಅವ್ರು ತಪ್ಪು ಅಂತ ಎಲ್ಲ ಹೇಳಲ್ಲ, ಅವ್ರದ್ದು ರೀಚೇ ಬೇರೆ ಇರುತ್ತೆ. ಇವರು ನಮಗೆ ಒಂದು ರೋಡ್ 2 ರೋಡ್ ಬಿಟ್ಟು ಹೋದರೆ ಹಿಂಗೇನೋ ನೀರಿನ ಸಮಸ್ಯೆ ಇದೆ, ರೋಡ್ ಸರಿಯಾಗಿಲ್ಲ, ಲೈಟಿನ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಬೋದು ನಮ್ಮ ಪ್ರಾಬ್ಲಮ್ಗಳನ್ನ. ಸೊ ಈಗ ಅಮೃತಹಳ್ಳಿ ಕಡೆಗೆ ಬಂದಿದ್ದೀವಿ. ಅಮೃತಹಳ್ಳಿಯಲ್ಲೂ ಕೂಡ ಒಂದು ಬಹುದೊಡ್ಡ ವಸತಿ ಪ್ರದೇಶ ಅಮೃತಹಳ್ಳಿ. ಸೊ ಇಲ್ಲಿನ ಜನ ಏನು ಹೇಳ್ತಿದ್ದಾರೆ, BBMP ಎಲೆಕ್ಷನ್ ಬೇಕೋ ಬೇಡೋ ಅನ್ನೋ ಅವರ ನಿಲುವೇನು ಅನ್ನೋದನ್ನು ಇವತ್ತಿನ ಈ ಪಾಲಿಕೆ ಪಯಣದಲ್ಲಿ ನೋಡೋಣ. ಅದೊಂದು ಡೆಮೊಕ್ರೆಟಿಕ್ ಪ್ರಾಸೆಸ್ ಆಗಿರೋದ್ರಿಂದ ಆಗಲೇಬೇಕು. ಅವರು ಕೆಲಸ ಮಾಡ್ತಾರಾ ಇಲ್ವಾ ಅಂತ ಅನ್ನೋದು ಆಮೇಲೆ ನೋಡ್ಕೋಬೇಕಾಗಿರೋದು. ಅದಕ್ಕಾಗಿ ಎಲೆಕ್ಷನ್ಸ್ ಅಂತೂ ಆಗಲೇಬೇಕು. ಜನಪ್ರತಿನಿಧಿಗಳು ಲೋಕಲ್ ಅವ್ರು ಸಿಗ್ತಾರೆ ಕೈಗೆ, ಅವ್ರು ಸಿಕ್ಕಿದ್ರೇ ಕೆಲಸಗಳಾಗೋದು. ಇಲ್ಲಾಂದ್ರೆ ಯಾರು ನೋಡ್ಕೊಂಡು ಹೋಗೋಣ? ಕರೆಕ್ಟ್ ತಾನೆ? ಹೌದು. ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಅಧಿಕಾರಿಗಳ ಹತ್ರ ಹೋಗೋಕ್ಕಾಗತ್ತಾ? ಹೌದು, MLA ಹತ್ರ ಹೋದ್ರೆ ಕೆಲಸಗಳಾಗಲ್ಲ. BBMP ಇಲ್ಲಿದ್ರೆ ಲೋಕಲ್ ಅವ್ರು ಕೈಗೆ ಸಿಗ್ತಾರೆ, ಕೆಲಸಗಳಾಗ್ತವೆ ಅಂತ. ನೋಡಿ, ಮರ ಬಿದ್ದಿದೆ, ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆ ಥರ ಆಗ್ಬಿಟ್ಟಿದೆ. ನಾವು ಈ ಕೆನಾಟ್ ಡೈರೆಕ್ಟ್ಲಿ ಅಪ್ರೋಚ್ MLA ಅಲ್ತು. ಈ ಸಣ್ಣ ಪುಟ್ಟ ಕೆಲಸಕ್ಕೆ ನೀವು ಹೇಳ್ದಂಗೆ ಸಣ್ಣ ಪುಟ್ಟ ಕೆಲಸಕ್ಕೆ ನಾವು MLAಗಳನ್ನು ಮೀಟ್ ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಕಾರ್ಪೊರೇಟ್ರ್ ಯಾರು ಇದ್ದರೆ ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿಬಿಟ್ಟು ಇದು ನಿನ್ನೆ ರಾತ್ರಿನೇ ಆಗಿದ್ದು, ಇದು ಇನ್ನೂವರೆಗೆ ಕ್ಲಿಯರ್ ಆಗಿಲ್ಲ. ನಡೀಲೇಬೇಕು ಸರ್. BBMP ಎಲೆಕ್ಷನ್ ನಡೆದಿಲ್ಲ ಅಂದರೆ ಒಂದೊಂದು ಏರಿಯಾನಲ್ಲಿರೋ ಕುಂದುಕೊರತೆಗಳು ಯಾರು ಹೇಳ್ತಾರೆ? ಯಾರು ಹೇಳೋದಿಲ್ಲ. ಇವರೇನೋ ಎಲೆಕ್ಷನ್ ಬಿಟ್ಟರೆ ಅವ್ರು ತಿನ್ಬಿಡ್ತಾರೆ, ಇವ್ರು ತಿನ್ನೋಕ್ಕಾಗಲ್ಲ ಅನ್ನೋ ಇದನ್ನಲ್ಲಿ. ಇಲ್ಲೇನು ಕುಂದುಕೊರತೆ ಐತೆ ನೋಡಿ, ಆ ಕಡೆ ಮರ ಬಿದ್ದೈತೆ, ಇಲ್ಲಿ ನೋಡಿದ್ರೆ ಗುಣಿ ಕಸ ಇದು ಎಲ್ಲ ಗಿವರ್ಗಳೆಲ್ಲ ರೋಡಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಇದು ಅಲ್ಲಿರೋ MLAಗಳಿಗೆ ಗೊತ್ತಾಗಲ್ಲ. ಇಲ್ಲಿ ಯಾರನ್ನ ಕಾರ್ಪೊರೇಟರ್ಗಳಿದ್ದಿದ್ರೆ ಅವ್ರಿಗೆ ಗೊತ್ತಾಗಿರೋದು. ಅಮೃತಹಳ್ಳಿಯಿಂದ ನೇರವಾಗಿದೀಗ ತಿಂಡ್ಲು ವಾರ್ಡ್ಗೆ ಬಂದಿದ್ದೀನಿ. ತಿಂಡ್ಲುವಿನ ಅರಳಿಕಟ್ಟೆ ಸರ್ಕಲ್ನಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನಿದೆ ಅವರ ಅಭಿಪ್ರಾಯ? ಚುನಾವಣೆ ಬೇಕು ಅಂತಿದ್ದಾರಾ, ಬೇಡ ಅಂತಿದ್ದಾರೆ? ಕಾರ್ಪೊರೇಟರ್ಗಳು ಇಲ್ಲದೆ ಇರೋದು ಅವರಿಗೆ ಎಷ್ಟು ಅನಾನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಖುದ್ದು ಅವ್ರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ನಡೆಸಬೇಕಾಗುತ್ತೆ ಸರ್. ಯಾಕೆ ಮುಖ್ಯ ಆಗ್ತಾರೆ ಕಾರ್ಪೊರೇಟರ್ಗಳು? ಯಾಕೆ ಮುಖ್ಯ ಅಂದರೆ ನಾವು ಇವಾಗ MLAಗಳು ಮಿನಿಸ್ಟ್ರು ಉಟ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಊರಿನಲ್ಲಿ ಕೆಲಸಗಳಾಗಬೇಕಾದ್ರೆ ಕಾರ್ಪೊರೇಟರ್ಗಳಾದರೆ ಹತ್ರ ಇರ್ತಾರೆ. ಅವ್ರನ್ನೇನಾದ್ರೂ ಕುಂದುಕೊರತೆಗಳು ಬಂದರೆ ರೋಡ್ ವ್ಯವಸ್ಥೆಗಳು, ನೀರು ವ್ಯವಸ್ಥೆಗಳು ಎಲ್ಲ ಕೇಳಬೇಕಾಗುತ್ತೆ. ಅದರಿಂದ ಅಧಿಕಾರಿಗಳಿಗೆ ಎಲ್ಲ ಹೇಳಿದ್ರೆ ಆಗಲ್ಲ ಕೆಲಸ. ಅಧಿಕಾರಿಗಳಿಂದ ಏನು ಪ್ರಯೋಜನ ಸರ್. ಅದೇ ಹತ್ರ ಇರ್ತಾರೆ, ಕೇಳ್ಬೋದು. MLA ಗಂಟೆ ಹೋಗೋಕ್ಕೆ ಆಗಲ್ಲ. ನಾವುಗಳೆಲ್ಲ MLA ಗಂಟೆ ಹೋಗೋಕ್ಕಾಗಲ್ಲ. ಈ ಕಾರ್ಪೊರೇಟರ್ ಆದರೆ ಕೇಳ್ಬೋದು. ಬೇಕು ಅಂತ ಕೇಳ್ತೀರ ಸ್ವಾಮಿ. ಎಷ್ಟು ವರ್ಷ ಆಯಿತು ಎಲೆಕ್ಷನ್ ನಡೆದೇ ಒಳ್ಳೆಯದು. ಯಾಕೆ ನಿಲ್ಲಿಸ್ಬಿಟ್ಟವ್ರಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಡೆಸಿದ್ರೆ ಒಳ್ಳೆಯದು. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು ಯಾಕೆ ಬೇಕು ನಿಮಗೆ? ಬೇಕಾಗುತ್ತೆ ಸ್ವಾಮಿ. ಚರಂಡಿ ಇನ್ನೊಂದು ಮತ್ತೊಂದು ರೋಡ್ ಸೈಡಲ್ಲಿ ಎಲ್ಲ ಇದಿರುತ್ತೆ ಇದಲ್ಲ. ನಿಮ್ಮನ್ನೇ ಕೇಳಬೇಕು, ಅವ್ರು ನಾವು ಕೇಳೋಕ್ಕಾಗಲ್ಲ. ಅದರಿಂದ ತಾವುಗಳು ಏನ ಮಾಡಿ ಎಲೆಕ್ಷನ್ ನಡೆದ್ರೆ ಒಳ್ಳೆಯದು. ಯಾವುದು ಏನು ಕೆಲಸ ಆಗಲ್ಲ, ಅದಕ್ಕೋಸ್ಕರ ಮಾಡಿದ್ರೆ ಅನುಕೂಲ ಆಗ್ತೈತೆ ಸರ್. ಮಾಡ್ಬೇಕು ಸರ್. MLAಗಳಾದ್ರೂ ಹೋದ್ರೆ, ಅಧಿಕಾರಿಗಳ ಹತ್ರ ಹೋದ್ರೆ ಇಲ್ಲ, ಅವ್ರದ್ದು ಸಿಕ್ಕಲ್ಲ ಸರ್. MLAಗಳೇ ಮಾತಾಡ್ತಿದ್ರೆ ವಿಧಾನಸೌಧ ಅಂತಾರೆ. ಕೋರ್ಟ್ ಆದೇಶ ಮಾಡಿ ಅಂತ ಹೇಳೈತೆ. ಕೋರ್ಟ್ ಆದೇಶ ಪಾಲನೆ ಮಾಡಬೇಕು. ಕೋರ್ಟ್ ಕಾನೂನಿಗಿಂತ ದೊಡ್ಡರು ಯಾರೂ ಇಲ್ಲ. ಕಾನೂನೇ ಕರೆಕ್ಟಾಗಿ ಕಾನೂನು ಪ್ರಕಾರ ಮಾಡಬೇಕು. ಈಗ ಸದ್ಯಕ್ಕೆ ಇನ್ನು 1 ತಿಂಗಳು 2 ತಿಂಗಳು ಒಳಗಡೆ ಮಾಡಬೇಕು. ಆ ಥರ ಜನ ಎಲ್ಲರೂ ಕೇಳ್ತೀವಿ. ಕಾರ್ಪೊರೇಟರ್ ಹತ್ರ ಹೋಗಿ ಕೇಳ್ಬೋದು. MLA ಹತ್ರ ಮನೆ ಹತ್ರ ಸೇರಿಸಲ್ಲ. ಕಾರ್ಪೊರೇಟರ್ ಹತ್ರ ಮನೆ ಹತ್ರ ಹೋಗಿ ಕೇಳ್ಬೋದು, ಏನೇ ಕಷ್ಟ ಸುಖ ಇದ್ರು ಅಲ್ವಾ. ಆದ್ದರಿಂದ ದಯವಿಟ್ಟು ಕಾರ್ಪೊರೇಷನ್ BBMP ಎಲೆಕ್ಷನ್ ಮಾಡಲೇಬೇಕು. ಹೊಸ ಕಾರ್ಪೊರೇಟರ್ಗಳು ಬಂದರೆ ಕೆಲಸಗಳು ಮಾಡಿಸ್ತಾರೆ, ಅದರಿಂದ ಒಳ್ಳೆಯದು. ಬೆಂಗಳೂರಿನಲ್ಲಿರೋ MLAಗಳು ಅದು ಯಾವುದೇ ಪಾರ್ಟಿಯವರು ಆಗಿರಲಿ, ಯಾವ ಪಾರ್ಟಿ ಇಲ್ಲ, ಯಾವ ಪಾರ್ಟಿ ಅಂತೇನಿಲ್ಲ. ಯಾವ ಪಾರ್ಟಿ ಆದ್ರೂ ಬಂದ್ರೂ, ಕಾಂಗ್ರೆಸ್ ಬಂದರೂ ಒಳ್ಳೇದೇ, BJP ಬಂದರೂ ಒಳ್ಳೇದೇ, ದಳ ಬಂದರೂ ಒಳ್ಳೇದೇ. ಯಾವ ಬಂದ್ರೂ ಬರಲಿ, ಒಳ್ಳೆ ಅನುಕೂಲ ಕೆಲಸಗಳು ಮಾಡುವಂಥವ್ರು ಬರಲಿ ಅಷ್ಟೇ. ನಮ್ಮ ಬೆಂಗಳೂರಿಗೆ BBMP ಎಲೆಕ್ಷನ್ ಬೇಕೇ ಬೇಕು. ಯಾಕೆಂದರೆ ಇವತ್ತಿನ ಅಧಿಕಾರಿಗಳು ಯಾರೂ ಸರಿ ಇಲ್ಲ. ಯಾರು ನ್ಯಾಯವಾಗಿ ಏನೇ ಕೆಲಸ ಆದರೂ ಏನು ಮಾಡಲ್ಲ. BBMP ಕಾರ್ಪೊರೇಟರ್ಗಳಿದ್ರೆ ನಾವು ನಮ್ಮ ಮನೆ ಕೆಲಸಗಳು, ನಮ್ಮ ಬೇರೆ ಕೆಲಸಗಳು ಮತ್ತು ಏರಿಯಾ ಕೆಲಸಗಳೆಲ್ಲ ನಮ್ಮ ಕಾರ್ಪೊರೇಟಿಂದ ನಾವು ಮಾಡಿಸ್ಕೋಬೋದು.
ನೋಡಿದ್ರಲ್ಲ, ಇದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ವಾರ್ಡ್ ಜನರ ಮಾತು. ನಮಗೆ ಆದಷ್ಟು ಬೇಗ ಕಾರ್ಪೊರೇಷನ್ ಇಲೆಕ್ಷನನ್ನು ನಡೆಸಬೇಕು, ಒಬ್ಬ ಕಾರ್ಪೊರೇಟರ್ ನಮ್ಮ ಏರಿಯಾಗೆ ಬೇಕು, ಇಲ್ಲಾಂದರೆ ನಮ್ಮ ಕೆಲಸ ಕಾರ್ಯಗಳು ನಡೆಯಲ್ಲ ಅನ್ನುವಂಥ ಒಂದು ಮಾತನ್ನು ಇಲ್ಲಿರುವಂಥ ಜನರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್.